ಹಾಯ್ ಫ್ರೆಂಡ್ಸ್, ನಾವೆಲ್ಲ ಇವತ್ತು ಬೆಳಗ್ಗೆ ಮೀನು ತಗೊಂಬರಕ್ಕೆ ಹೋಗ್ತಾ ಇದ್ದೀವಿ. ಒಡೆರಳ್ಳಿ ಕೆರೆಗೆ ಹೋಗ್ತಾ ಇದ್ದೀವಿ. ನೋಡ್ರಿ ಹಂಗೆ ಎಲ್ಲ ಮೀನು ಎಷ್ಟು ಕೆ ಜಿ ತಗೊಂತೀಯ? ಎರಡು ಕೆ ಜಿ ಸಾಕು. ನಮ್ಮ ಫ್ರೆಂಡು ರಾಕೇಶ್ ಮುಂದೆ ಹೋಗ್ತಾ ಇದ್ದಾನೆ. ರಾಕೇಶ್ ಒಂದು 5 kg ಬೇಕು ಸಾಕು. ಲೈವ್ ಹಂಗೆ ಆಗ್ತಿರೋದು. ಇಷ್ಟು ದಿನ ವಾಯ್ಸ್ ಡಬ್ ಮಾಡ್ತಾ ಇದ್ದೆ, ಇವತ್ತು ವಾಯ್ಸ್ ಡಬ್ ಮಾಡಲ್ಲ, ಹಂಗೆ ಹಾಕೋಣ ಅಂತ ಮಾಡ್ತಾ ಇದ್ದೀನಿ. ಅದು ತುಂಬ ಗಾಳಿ ಇದೆ, ವೆದರ್ ಮಾತ್ರ ತುಂಬ ಚೆನ್ನಾಗೈತೆ ಅಕ್ಕಪಕ್ಕ. ರೈತರಿಂದ ತಗೊಂಡು ವಿಡಿಯೋ ಮಾಡ್ತಾ ಇದ್ದೀವಿ. ಅಳಸಣ್ಣ ವ್ಯಾಪಾರ. ಎಷ್ಟಪ್ಪ ಬೇಗ ವ್ಯಾಪಾರ ಮಾಡು. ಅಣ್ಣ ಇದು 800 ರೂಪಾಯಿ, ಅದು 300 ರೂಪಾಯಿ. ಕಣ್ಣಾಗತ್ತೆ ಅಣ್ಣ ಇದು. ಹಣ್ಣಾಗತ್ತ ಅಣ್ಣ, ಹಿಂಗೆ ಒಂದ್ಸರಿ ಹಣ್ಣಾಗತ್ತೆ. ನಾವು ನಾನು ಹೇಳೋಣ ಇನ್ನ ನಾನು ಹೇಳಿ ಇನ್ನ 3 ದಿವಸ ಬೇಕು ಅಣ್ಣ. ಅದಕ್ಕೆ ತಗೊಳ್ಳಿ. ಎತ್ಕೋ ಸಕರ್ ಅದೇ ಅದು ತೊಳೆ ಕಡಿಮೆ ಅಣ್ಣ ಇದು. ತೊಳೆ ಕಮ್ಮಿನ ಉಂಡೆಗಾಯಿ ತಗೋ ಅದು. ಅದು ಜಾಸ್ತಿ ದೊಡ್ಡದಾಗೋಯ್ತಣ್ಣ. ಎಲ್ಲ ತಿನ್ಬೋದು. 3 ದಿವಸ ಮಡಿಕೊ ತಿನ್ನಿ. ತಗೋಗಿ 300 ರೂಪಾಯಿ ಕೊಟ್ಟು ಮಾಲ್ ನೋಡಿ. ಅದರಲ್ಲಿ ಅಣ್ಣ ಗಂಟು ಕಲ್ಲ ಚೆನ್ನಾಗಿದೆ ಇದು. ನೋಡ ಮಾರ್ತವಲ್ಲ ಇವ್ರೆ ಅಣ್ಣ. ವಿಡಿಯೋ ಮಾಡ್ಕೊಂಡಿದ್ರ ಮಾಡ್ತಾ ಇದೀವಿ. ಮೋಸ ಮಾಡಿ ಹೋಯ್ತಾರೆ ಅಂತಾನ? ಇಲ್ಲ 300 ರೂಪಾಯಿ ಹೇಳಿದ್ದಾರೆ, 200 ರೂಪಾಯಿಗೆ ತಗೊಂಡಿದ್ದೀವಿ. ಹಾಂ ಅಷ್ಟೇ. ಎಲ್ಲ ಖುಷಿಯಿಂದ ಕೊಟ್ಬಿಟ್ಟು ಹೋಗ್ತಾ ಇದ್ದಾರೆ. ಬರಂಗಿಲ್ಲ. ತುಂಬ ಕಷ್ಟ ಐತೆ ಹಚ್ಚೋದು ಅಲ್ಲ ಸಕ. ಕಷ್ಟ ಬಿದ್ದು ಮೀನು ತರಬೇಕಾ? ಅಲ್ಲಿಂದ ರೋಡ್ ಚೆನ್ನಾಗಿದೆ, ಇಲ್ಲಿ ಒಂದು ಸ್ವಲ್ಪ ಹಿಂಗೆ ಕಾಣಿಸ್ತಾ ಇದೆ ಕೆರೆ. ಕಾಣಿಸ್ತಾ ಇದೆ. ನೋಡೋಣ ಎಷ್ಟಪ್ಪ ಮೀನು ತಗೊಂಡ್ಬರ್ತೀವಿ. ಮೀನು ಸಿಕ್ಕಿದ್ರೆ ನೋಡ್ಬೇಕು. ನಾವು ತಗೊಂಡಿರೋ ಅಳ್ಸಣ್ಣ ಯಾರು ಎತ್ಕೊಂಡೋಗಿಲ್ಲ ಅಂದರೆ ಸರಿ. ಯಾರು ತೊಗೊಂಡು ಹೋಗಲ್ಲ ಅಂದ್ಕೊಂಡಿದ್ದೀನಿ. ಬಿಟ್ಬಿಟ್ಟು ಧೈರ್ಯ ಮೇಲೆ ಬಿಟ್ಬಿಟ್ಟು ಹೋಗ್ತಾ ಇದ್ದೀನಿ. ಇನ್ನೊಂದು ಏನು ಧೈರ್ಯ ಅಂದರೆ ಇಲ್ಲಿ ಒಂದು ನಾಯಿನೂ ಇಲ್ಲ ಎತ್ಕೊಂಡು ಹೋಗೋಕ್ಕೆ. ಗೇಟೆಲ್ಲ ಫುಲ್ಲು ಬಂದೋಬಸ್ತ್ ಮಾಡಿ ಇಟ್ಟಿದ್ದಾರೆ. ಕೆರೆ ನೋಡಿ ಎಷ್ಟು ಅದ್ಭುತವಾಗೈತೆ. ಕೆರೆ ಹತ್ರ ಬಂದರೆ ಯಾರು ಮೀನು ಹಿಡಿಯೋರಂತೂ ಕಾಣ್ತಾ ಇಲ್ಲ ನಮಗಂತೂ. ಮೀನು ಸಿಕ್ಕತ್ತೆ ಅಂತ ಬಂದ್ರಿ, ನೋಡಿದ್ರೆ ಮೀನು ಇಲ್ಲಿಲ್ಲ. ತುಂಬ ಬೇಜಾರಾಗ್ತೈತೆ ಇಷ್ಟು ದೂರ ಬಂದು ಮೀನಿಲ್ಲ ಅಂದರೆ. ರಾಗಿ ಇಲ್ವಾ? ಮೀನು ಹಿಡಿತಲ್ವಾ? ಹಿಡಿಯೋದು ಬಿಟ್ಬಿಟ್ಟಿದ್ದಾರೆ ಅನ್ಸುತ್ತೆ. ಫಸ್ಟೆಲ್ಲ ಇಲ್ಲೇ ಅಲ್ಲ ಮೀನು ಇಸ್ಕೊಂಬರ್ತಾಯಿದ್ದು. ಯಾಕೋ ಮೀನು ಸಿಕ್ಕಿಲ್ಲ, ಅದೃಷ್ಟ ಇಲ್ಲ ಈ ಕೆರೆ ಮೀನು ತಿನ್ನೋದಕ್ಕೆ. ಆದರೂ ಮೀನು ತಿನ್ನೋ ಗಂಟ ನಾವು ಬಿಡಲ್ಲ. ಮೀನು ಎಲ್ಲೈತೆ ಅಲ್ಲೇ ಹುಡ್ಕೊಂಡು ಹೋಗ್ತೀವಿ. ಹಂಗಂತ ಕೆರೆಯಲ್ಲಿ ದುಮ್ಕಲ್ಲ, ಬೇರೆ ಕಡೆ ಹುಡುಕ್ತೀವಿ. ಮೀನು ಸಿಕ್ಕಿಲ್ಲ, ಬೇರೆ ಕಡೆ ಹುಡುಕ್ತಾ ಇದ್ದೀವಿ. ಎಲ್ಲಿ ಸಿಕ್ಕುತ್ತೆ ಅಂತ ಹುಡ್ಕೊಂಡು ಹೋಗ್ತಾ ಇದ್ದೀವಿ ಮೀನು. ಅಂದಾಗೆ ಎಲ್ಲ ವಿಡಿಯೋ ಆಗ್ತೈತೆ ನೋಡಿ.
ಹತ್ರ ಒಂದು 15 ಕಿಲೋಮೀಟ್ರ್ ಮುಂದೆ ಹೋಗ್ತಾ ಇದ್ದೀವಿ ನಾವು. ಮೀಡಿಯಮ್ ಅಂತಾರೆ ನಮ್ಗೆ. ಫೈನಲ್ಲಿ ಸೋಮನಹಳ್ಳಿ ಹತ್ರ ಬಂದಿದ್ದೀವಿ ಮೀನು ತೊಗೊಳಕ್ಕೆ. ಆನಂದ ಪರಮಾನಂದ ನೋಡಿದ ತಕ್ಷಣ ಸಿಕ್ತು ಮೀನು. ಫೈನಲ್ಲಿ ರೆಗ್ಯುಲರ್ ಇಲ್ಲೇ ಬರೋದು ನಾವು, ಇವರೇ ಮೀನು ಯಾವಾಗಲೂ ತೊಗೊಂಬರೋದು ಮೀನು ಇಲ್ಲೇ ಕೊಡೋದು. ಇಲ್ಲೇ ಈಸ್ಕೊಂಡು ಬರ್ತಾಯಿದ್ವಿ. ಈ ಮೀನೇ ಇವಾಗ ತಿನ್ನೋಕ್ಕೆ ಬೇಟೆ ಆಡಿರೋ ಮೀನು. ಹಂಗೆ ಬದುಕೈತಿ ಇನ್ನು ಮೀನು ಅದು. ಲೈವ್ ಇದು ಲೈವ್ ಮೀನು, ಬದುಕಿರೋ ಮೀನು. ಹಂಗೂ ಸಿಕ್ಕೈತೆ. ಹುಡುಗರು ಖುಷಿ ಇನ್ನೂ ಐತೆ ಮೀನು ನಮ್ದು. ಖುಷಿನ ರಾಕೆ ಮೀನು ಸಿಕ್ಕಿರೋದು? ಸೂಪರ್. ಸಾಗರ್ ಮೀನು ಸಿಕ್ಕಿರೋದು ಖುಷಿನ? ಹೆಂಗೋ ಸಿಕ್ತಲ್ಲ ಅಣ್ಣ. ಹೆಂಗೋ ಸಿಕ್ತಲ್ಲ ಮೀನು. ವಾವ್ ಬಾ ಸಾಗರ್. ಈ ಮೀನು ಅಂತೈತೆ, ಬೇಟೆ ಆಡೋರು ಬಂದ್ಬಿಟ್ಟಿದ್ದಾರೆ. ಇನ್ನು ಈ ಕಣ್ಣಲ್ಲಿ ಏನೇನು ನೋಡಬೇಕು ಅಂತ. ಆದರೆ ನಾವು ಹೇಳ್ತಿದ್ವಿ ಇವತ್ತು ಏನು ನೋಡ್ತೀವಿ ಇವತ್ತೇ ನೋಡ್ಬಿಡು, ತಿರ್ಗಿ ಇನ್ನು 10 ನಿಮಿಷಕ್ಕೆ ನೋಡೋಕ್ಕಲ್ಲ ನಮ್ಮನ್ನು. ಇನ್ನು ಬದುಕಿದೆಯಲ್ಲ ಅದಕ್ಕೆ ಹೇಳ್ತಿರೋದು. ಈ ಥರ ಜಿಲೇಬಿ ಅದು ಎಷ್ಟು ಹಿಡಿದ್ಬಿಟ್ಟಿದ್ದೀವಿ. ಫೈನಲ್ಲಿ ಮೀನೆಲ್ಲ ಈಸ್ಕೊಂಡಾಯ್ತು. ನಿನ್ನ ಗಾಡಿ ಎತ್ತಬೇಕು, ಎಲ್ಲ ಕ್ಲೀನ್ ಮಾಡ್ತಾಯಿದ್ದಾರೆ. ಅಳಿಸ್ಲೇನಂತೂ ಇಲ್ಲೇ ಇಟ್ಕೊಂಡಿದ್ದೀವಿ. ಯಾರು ಎತ್ಕೊಂಡು ಹೋಗ್ತಾಯಿದ್ದಾರೆ ಅಂತ ನೋಡ್ತಾಯಿದ್ರಿ. ಸದ್ಯ ಯಾರೂ ಎತ್ಕೊಂಡು ಹೋಗಿಲ್ಲ. ಸೋಮನಹಳ್ಳಿ ಹತ್ರ ಬಂದರೆ ಫ್ರೆಶ್ಶಾಗಿ ಮೀನು ಸಿಗುತ್ತೆ. ಯಾವಾಗ ಬಂದರೆ ಈ ಅಂಗಡಿಗೆ ವಿಸಿಟ್ ಮಾಡಿ. ಸೋಮನಹಳ್ಳಿ ಫೇಮಸ್. ರಿಟರ್ನ್ ಮನೆಗೆ ಹೋಗ್ತಾ ಇದ್ದೀವಿ. ಬನ್ನಾರ್ಘಟ್ಟ ಕಾಡು ಸೆಂಟ್ರಲ್ಲಿ ಹೋಗ್ತಾ ಇದ್ದೀವಿ. ಎಲ್ಲಿ ಆನೆ ಬರುತ್ತೆ ಗೊತ್ತಿಲ್ಲ. ಇಲ್ಲಿ ಬೆಳಿಗ್ಗೆ ಹೊತ್ತೇ ಆನೆ ಬಂದ್ಬಿಡುತ್ತೆ ಇಲ್ಲಿ. ಅದು ಯಾವ ಟೈಮಲ್ಲಿ ಬರ್ತೋ ಹೇಳೋಕ್ಕಾಗಲ್ಲ. ಎಷ್ಟೊಂದು ಜನ ಇಲ್ಲಿ ಬಲಿಯಾಗಿದ್ದಾರೆ ಆನೆಯಿಂದ. ಆದರೆ ನಮ್ಮನ್ನು ಕಂಡ್ರೆ ಆನೆನೇ ಓಡೋಗುತ್ತೆ ಅಂತ ಅಂದ್ಕೊಂಡಿದ್ದೀವಿ. ನೋಡೋಣ. ಈ ಸುವರ್ಣಮುಖಿಗೆ ಯಾರನ್ನ ಬಂದರೆ ಈ ರೂಟಿಗೆ ಬನ್ನಿ. ನಾನು ಲಾಸ್ಟು ಅಂತ ಹೇಳಿದೆ, ಇದು ಒಂದು ಸ್ವಲ್ಪ ಆ್ಯಡ್ ಮಾಡ್ಬಿಡೋಣ. ವಾತಾವರಣ ತುಂಬ ಇಷ್ಟ ಆಯಿತು. ಫುಲ್ಲು ಕಾಡು ಇದು. ಕಾಡು ಸೆಂಟ್ರಲ್ಲಿ